ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ ಟೇಸ್ಟಿಯಾಗಿರೋಂಥ ಎಗ್ ಬಿರಿಯಾನಿ ರೆಸಿಪಿನ ತೋರಿಸ್ತಿದ್ದೀನಿ. ಸೊ ಅದು ನಾಟಿ ಮೊಟ್ಟೆನ ಬಳಸ್ಕೊಂಡು ಎಗ್ ಬಿರಿಯಾನಿ ಮಾಡ್ತಿರೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಚಿಕನ್ ಬಿರಿಯಾನಿಗಿಂತ ಎಗ್ ಬಿರಿಯಾನಿ ಸೂಪರ್ ಆಗಿರುತ್ತೆ. ಮಾಡೋವಂಥ ಪ್ರೊಸೆಸ್ಸು ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋದು. ಸೊ ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಎಗ್ ಬಿರಿಯಾನಿಗೆ ಏನೇನು ಬೇಕು ಹಾಗೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು 7 ಮೊಟ್ಟೆ ಅಷ್ಟು ನಾಟಿ ಮೊಟ್ಟೆನ ತೊಗೊಂಡಿದ್ದೀನಿ. ಸೊ ನಾಟಿ ಮೊಟ್ಟೆ ಅಂದರೆ ಚಿಕ್ಕದಾಗೆ ಬರ್ತಾವಲ್ಲ, ಸ್ವಲ್ಪ ಚಿಕ್ಕದಾಗೇ ಐತೆ. ಇದಕ್ಕೆ 1 ಕಪ್ ಅಷ್ಟು ಟೊಮೊಟೊ, ಹಾಗೆ 1 ಕಪ್ ಅಷ್ಟು ಈರುಳ್ಳಿ, ಇದರ ಜೊತೆಗೇನೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, 1 ಕಪ್ ಅಷ್ಟು ಕೊತ್ತಂಬರಿ, 1 ಕಪ್ ಅಷ್ಟು ಪುದೀನ, ಹಾಗೆ ಇದಕ್ಕೆ ಹೋಲ್ ಪಲಾವ್ ಮಸಾಲೆ ಬರ್ತಾವಲ್ಲ, ಪಲಾವ್ ಸಾಮಾನದ್ದು, ಸೋಂಪು, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಹಾಗೆ ಇದ್ರ ಜೊತೆಗೆ ಹನಾಸುವು. ಸೊ ಇಷ್ಟ ಆಯ್ತಲ್ಲ ಪಲಾವ್ ಸಾಮಾನು. ಈಗ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಹಾಗೆ 2 ಸ್ಪೂನ್ ಅಷ್ಟು ಹಸಿ ಕೊಬ್ಬರಿ. ಸೊ ಇವೆಲ್ಲ ನಾವು ಮೊಟ್ಟೆ ಬಿರಿಯಾನಿಗೆ ಬೇಕಾದಂಥದ್ದು. ಹಾಗೆ ನಾವಿಷ್ಟು ರೆಡಿ ಮಾಡ್ಕೊಳ್ಳೋವಾಗನೇ ಅಕ್ಕಿನೂ ಸಹ ನೆನೆಸಿಕೊಂಡಿರಬೇಕು ಬಿರಿಯಾನಿ ಮಾಡೋಕ್ಕೂ ಮೊದಲೇ. ಈಗ ಒಂದು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಮೊಟ್ಟೆ ಬಿರಿಯಾನಿಗೆ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಇದರ ಜೊತೆಗೇನೆ ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಮತ್ತು ಪುದೀನಾನ, ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಬಿಟ್ಟು ಹಸಿ ಕೊಬ್ಬರಿನೂ ಸೇರಿಸ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಂಬಿಟ್ಟು ನೀರು ಹಾಕ್ದೇ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ನಿಮ್ಗೆ ಹಾಗೆ ಗ್ರೈಂಡ್ ಆಗಿಲ್ಲ ಅಂದರೆ 1 ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಬಿಟ್ಟು ಈಗ ಗ್ರೈಂಡ್ ಮಾಡ್ಕೊಬಿಡೋಣ. ಸೊ ಈ ಪೇಸ್ಟು ಸಹ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ತುಂಬ ಸಿಂಪಲ್ಲಾಗಿಯೇ ಮಾಡ್ಕೋಬೋದು ಎಗ್ ಬಿರಿಯಾನಿ. ಸೊ ಬಟ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಒಂದು ಕಡೆ ಮಸಾಲೆ ರುಬ್ಬಿಟ್ಕೊಬಿಡೋಣ. ನಾನು ಮಾಡ್ತಿರೋದು ಇವತ್ತು 4 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿ ಮಾಡ್ತೀನಿ. ಸೊ 4 ಜನಕ್ಕಾದರೆ ಇಷ್ಟು ಮಸಾಲೆ, ಹಾಗೆ ನಾವು ತೊಗೊಂಡಿರೋಂಥ ಐಟಮ್ಸು ಪರ್ಫೆಕ್ಟಾಗಿ ಆಗುತ್ತೆ. ಈಗ ಮಸಾಲೆನ ರುಬ್ಬಿಟ್ಕೊಂಡಿದ್ದೀವಲ್ಲ, ಇನ್ನೊಂದು ಕಡೆ ಮೊಟ್ಟೆನೂ ಸಹ ಬೇಯಕ್ಕೆ ಇಟ್ಬಿಡೋಣ. ಸೊ ಇಲ್ಲಿ ನಾನು 7 ಮೊಟ್ಟೆ ಅಷ್ಟು ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ. ಸೊ ನಾವು ರೆಗ್ಯುಲರ್ ಆಗಿ ನಾರ್ಮಲ್ ಫಾರಮ್ ಮೊಟ್ಟೆಯಲ್ಲೇ ಮಾಡ್ತೀವಲ್ಲ, ನಾಟಿ ಮೊಟ್ಟೆಯಲ್ಲೂ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ. ಸೊ ಇವಾಗ ಇದಕ್ಕೆ ನೀರು ಹಾಕ್ಕೊಂಬಿಟ್ಟು ಮೊಟ್ಟೆ ಬೇಯಿಸ್ಕೊಳ್ಳಿಕ್ಕೆ, ಇದರ ಜೊತೆಗೇನೆ ಸ್ವಲ್ಪ ಈರುಳ್ಳಿ ಸಿಪ್ಪನ್ನ ಹಾಕ್ಕೊಳ್ಳೋಣ. ಈರುಳ್ಳಿ ಸಿಪ್ಪು ಹಾಕೋದ್ರಿಂದ ಮೊಟ್ಟೆ ಹೊಡೆಯೋದಿಲ್ಲ. ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಈಗ ಮೊಟ್ಟೆನೂ ಸಹ ಬೇಯೋಕ್ಕೆ ಇನ್ನೊಂದು ಕಡೆ ಇಟ್ಬಿಡೋಣ. ಸೊ ಈಗ ಈ 2 ಪ್ರೊಸೆಸ್ಸು ಆಗ್ತಿರೋಷ್ಟೊತ್ತಿಗೆ, ಮೊಟ್ಟೆ ಬೇಯೋಷ್ಟೊತ್ತಿಗೆ ನಾವೀಗ ಬಿರಿಯಾನಿಗೆ ರೈಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಕುಕ್ಕರಲ್ಲಿ ಮಾಡ್ತಿರೋದು. ಈ ಬಿರಿಯಾನಿ ಪಾತ್ರೆಗಿಂತ ಕುಕ್ಕರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಪಾತ್ರೆಯಲ್ಲೂ ಮಾಡಬೇಕಂದ್ರೆ ಇದೇ ಪ್ರೊಸೆಸ್ಸನ್ನು ಪಾತ್ರೆಯಲ್ಲೂ ಮಾಡ್ಕೋಬೋದು. ಈಗ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು 10 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು, ಹಾಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಸೊ ಬಿರಿಯಾನಿ ಅಂದಮೇಲೆ ಸ್ವಲ್ಪ ಆಯಿಲು ತುಪ್ಪ ಜಾಸ್ತಿನೇ ಹಾಕ್ಕೋಬೇಕಲ್ವ, ಅದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈಗ ನಾವು ಹಾಕ್ಕೊಂಡಂಥ ಪಲಾವ್ ಸಾಮಾನು ಇದೆಯಲ್ಲ, ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದರ ಜೊತೆಗೇ ಒಂದು 4ರಿಂದ 5 ಕಾಳು ಮೆಣಸನ್ನ ಹಾಕ್ಕೋಬೇಕು. ಸೊ ಬಿರಿಯಾನಿಗೆ ಕಾಳು ಮೆಣಸು ಹಾಕೋದ್ರಿಂದ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಒಂದು 2 ನಿಮಿಷ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾವು ಆಗಲೇ ಮಸಾಲೆಗೂ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಲ್ಲ, ಈಗಲೂ ಸಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ಮೇಲೆ ಇದರ ಜೊತೆಗೇ ಟೊಮೊಟೊನ ಸೇರಿಸ್ಕೊಳ್ಳೋಣ. ಇಲ್ಲಿ ಒಂದು 2 ಟೊಮೊಟೊ, ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿರೋದು. ಇದು 4 ಜನಕ್ಕೆ ಕ್ವಾಂಟಿಟಿ ಅಲ್ವಾ, 2 ಆದರೆ ಪರ್ಫೆಕ್ಟಾಗಿ ಆಗುತ್ತೆ. ಈಗ ಟೊಮೊಟೊನೂ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಯಾಕಂದರೆ ಸಣ್ಣಗೆ ಕಟ್ ಮಾಡಿ ಹಾಕಿದ್ರೆ ತುಂಬಾ ಬೇಗ ಫ್ರೈ ಆಗಿಬಿಡುತ್ತೆ. ಈಗ ಇದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಬಿಟ್ಟು ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಆಗ್ಲೇ ಒಂದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ರುಬ್ಬಿಟ್ಟಂಥ ಮಸಾಲೆನೂ ಸೇರಿಸ್ಕೊಂಡು ಈಗ ಮಾಡ್ಕೊಳ್ಳೋಣ. ಸೊ ಇವಾಗ ಮಸಾಲೆನೂ ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಈ ಥರ ಮೊಟ್ಟೆ ಬಿರಿಯಾನಿಗೆ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಪ್ಲೇನಾಗಿ ಮಾಡೋವಂಥ ಬಿರಿಯಾನಿ ರೆಸಿಪೀಸು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಬಟ್ ಈ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಬಿರಿಯಾನಿ. ಚಿಕನ್ ಬಿರಿಯಾನಿಗಿಂತ ಅಷ್ಟು ಟೇಸ್ಟಾಗಿರುತ್ತೆ. ಸೇಮ್ ಅದೇ ಫ್ಲೇವರೇ ಬರ್ತಿರುತ್ತೆ ಮೊಟ್ಟೆ ಬಿರಿಯಾನಿ. ಸೊ ಈಗ ಮಸಾಲೆ ಎಲ್ಲ ಹಾಕಿದ ಮೇಲೆ ಅದೆಲ್ಲ ಸ್ವಲ್ಪ ಆಯಿಲ್ ಬಿಟ್ಕೊಂಡಿರುತ್ತಲ್ಲ, ಅಂಥ ಟೈಮಲ್ಲೇ ಇದಕ್ಕೆ ಒಂದು 1/4 ಚಮಚ ಅಷ್ಟು ಅರಿಶಿನ, ಹಾಗೆ ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ, ಇದಕ್ಕೆ ಒಂದು 2 ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ನೀವು ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟು ಎಗ್ ಬಿರಿಯಾನಿ ಇಷ್ಟಪಡದಿರೋರು ಸಹ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಪ್ರೊಸೆಸ್ಸಲ್ಲಿ ಮಾಡಿ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಈ ಮಸಾಲೆ ಎಲ್ಲ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಗಟ್ಟಿ ಮೊಸರು 1 ಕಪ್ ಅಷ್ಟು ಸೇರಿಸ್ಕೊಳ್ಳೋಣ. ಸೊ ನೀರೆಲ್ಲ ತೆಗೆದುಬಿಟ್ಟು, ಮೊಸರಲ್ಲೇ ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಗಟ್ಟಿ ಮೊಸರು ಹಾಕ್ಕೋಬೇಕು. ಮೊಸರು ಹಾಕಿಬಿಟ್ಟು ಒಂದು 2 3 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು, ಸೊ ನಾವು ಅಕ್ಕಿನೂ ಸಹ ಮೊದಲೇ ನೆನೆಸಿಕೊಂಡಿರ್ತೀವಲ್ಲ, ಅಕ್ಕಿ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀವೋ ಅದಕ್ಕೆ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೋಬೇಕು. ನಾನಿಲ್ಲಿ 2 ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ ಡಬಲ್ ಕ್ವಾಂಟಿಟಿಯಲ್ಲಿ 4 ಲೋಟ ಅಷ್ಟು ನೀರನ್ನ ಸೇರಿಸ್ಕೊಂಬಿಟ್ಟು, ನೀರು ಹಾಕಿದ ಮೇಲೆ ಒಂದು ಕುದಿ ಬರಬೇಕು, ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ. ಹಾಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ. ನಾವು ಯಾಕಂದರೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ವಲ್ಲ, ನಿಮ್ಗೇನಾದ್ರು ಖಾರ ಕಮ್ಮಿ ಇತ್ತು ಅಂತ ಅನಿಸಿದ್ರೆ ಸೊ ನೀವು ಈ ಟೈಮಲ್ಲೇ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ನೀರೆಲ್ಲ ಒಂದು ಕುದಿ ಬರೋ ಟೈಮಲ್ಲಿ ಇವಾಗ ನಾವು ಮೊದಲೇ ಅಕ್ಕಿ ನೆನೆಸಿಕ್ಕಿದ್ವಲ್ಲ, ನೆನೆಸಿಟ್ಟಂಥ ಅಕ್ಕಿನ ಇವಾಗ ಸೇರಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ.
ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಕಳಿಸ್ಕೊಂಡು ಇವಾಗ ಒಂದು ಕುದಿ ಬರಬೇಕು. ಸೊ, ಇವಾಗ ಒಂದು ಸ್ವಲ್ಪ ಕುದಿ ಬೇಕಂದ್ರೆ ಒಂದು 3ರಿಂದ 4 ನಿಮಿಷ ಕುದಿ ಬರಬೇಕು. ಅಂಥ ಟೈಮಲ್ಲೇ ಕೊನೆಯದಾಗಿ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಹಾಗೆ ಪುದೀನ ಎರಡನ್ನೂ ಸೇರಿಸ್ಕೊಂಡ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಟೈಮಲ್ಲೇ ಇದನ್ನು ಮುಚ್ಚಳ ಹಾಕಿಬಿಟ್ಟು ಒಂದು 3 ವಿಸಿಲ್ ಹಾಕಿಸ್ಕೊಳ್ಳೋಣ. ಸೊ, 3 ವಿಸಿಲ್‌ಗೆ ಈ ಬಿರಿಯಾನಿ ರೈಸು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ನಾನು ಕುಕ್ಕರ್‌ಗೇನೆ ಮೊಟ್ಟೆನ ಆ್ಯಡ್ ಮಾಡ್ತಿಲ್ಲ. ಯಾಕಂತಂದ್ರೆ ಈಗ ನಾವು ಕುಕ್ಕರಲ್ಲೇ ಮೊಟ್ಟೆನ ಹಾಕಿಬಿಡೋದು ತುಂಬ ಸಾಫ್ಟಾಗಿ ಆಗಿಬಿಡುತ್ತೆ. 3 ವಿಸಿಲ್ ಬರೋಷ್ಟೊತ್ತಿಗೆ ತುಂಬ ಸಾಫ್ಟಾಗಿ ಆಗುತ್ತೆ. ನಮಗೆ ತಿನ್ಬೇಕಾದ್ರೆ ಅಷ್ಟೊಂದು ಟೇಸ್ಟಿಯಾಗಿನೂ ಇರಲ್ಲ. ಅದಕ್ಕೆ ಅಂತ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಮೊಟ್ಟೆನ ಫ್ರೈ ಮಾಡಿಬಿಟ್ಟು ಆಮೇಲೆ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಸೊ, ಈ ಕಡೆ ಕುಕ್ಕರು ಸಹ 3 ವಿಸಿಲ್ ಬಂದಮೇಲೆ ಸೈಡಿಗೆ ಇಳಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆ ನಾವು ಮೊಟ್ಟೆನೂ ಬೇಯಕ್ಕೆ ಇಟ್ಟಿದ್ವಲ್ಲ, ಮೊಟ್ಟೆನೂ ಸಹ ಚೆನ್ನಾಗಿ ಬೇಯ್ದಿತ್ತು. ಅದೆಲ್ಲ ಸಿಪ್ಪೆ ಎಲ್ಲ ತೆಗೆದುಕೊಂಡು ಇವಾಗ ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊಟ್ಟೆನ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ 3ರಿಂದ 4 ಸ್ಪೂನಷ್ಟು ಆಯಿಲ್‌ನ ಸೇರಿಸ್ಕೊಂಡು ಇದಕ್ಕೇನೆ ಸ್ವಲ್ಪ ಆಯಿಲ್ ಬಿಸಿ ಆದಿದ್ದಂಗೆನೆ ಸ್ವಲ್ಪ ಸಾಲ್ಟು ಹಾಗೆ ಅರಿಶಿನ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್‌ನ ಹಾಕ್ಕೊಂಬಿಟ್ಟು ಸೊ, ನಾವು ಬೇಯಿಸಿಟ್ಟಂಥ ಮೊಟ್ಟೆ ಐತಲ್ಲ, ಆ ಮೊಟ್ಟೆಗೆ ನೀವು ಬೇಕಿದ್ರೆ ಮೊಟ್ಟೆನ ಸ್ವಲ್ಪ ದಪ್ಪ ಆಯ್ತಂದರೆ ಒಂದು ಲೈನ್ಸ್ ಥರ ಮಾಡ್ಕೋಬೋದು. ಇಲ್ಲ ಮೊಟ್ಟೆನ ಸಣ್ಣ ಸೈಜ್ ಆದರೆ ಹಾಗೇನೇ ಮೊಟ್ಟೆನ ಆ್ಯಡ್ ಮಾಡ್ಕೊಂಬಿಟ್ಟು ಈ ಮಸಾಲೆಯಲ್ಲೇ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಸೊ, ಮೊಟ್ಟೆ ನಾವು ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಬಿರಿಯಾನಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗಿನೂ ಇರುತ್ತೆ. ಅದಕ್ಕಂತ ನಾನು ಮೊಟ್ಟೆನ ಕುಕ್ಕರ್‌ಗೆ ಡೈರೆಕ್ಟಾಗಿ ಆ್ಯಡ್ ಮಾಡಿಲ್ಲ. ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಅದು 3 ವಿಸಿಲ್ ಬಂದಮೇಲೆ ಸ್ವಲ್ಪ ತಣ್ಣಗಾಗಿರುತ್ತಲ್ಲ ಅಂಥ ಟೈಮಲ್ಲಿ ಆ್ಯಡ್ ಮಾಡಿಬಿಡ್ತೀನಿ. ಸೊ, ಇವಾಗ ಮೊಟ್ಟೆನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊಟ್ಟೆ ಸುತ್ತಲೂ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ಬಟ್ ನಾವು ಈ ಥರ ಫ್ರೈ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಘಾಟು ಬರ್ತದೆ. ಯಾಕಂದರೆ ನಾವು ಚಿಲ್ಲಿ ಪೌಡರೆಲ್ಲ ಹಾಕಿರ್ತೀವಲ್ಲ, ಆಯಿಲಲ್ಲಿ ಸ್ವಲ್ಪ ಘಾಟು ಬರ್ತಿರುತ್ತೆ. ಸ್ವಲ್ಪ ಟಾಸ್ ಮಾಡಿಕೊಂಡು ಸ್ವಲ್ಪ ಆ ಪ್ಯಾನ್ನ ಸ್ವಲ್ಪ ಮೇಲೆ ಎತ್ಕೊಂಡು ಟಾಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಒಂದು 3ರಿಂದ ಫ್ರೈ ಮಾಡಿಕೊಂಡು ಈ ಕಡೆ ಕುಕ್ಕರ್ ಪೂರಿ ತಣ್ಣಗಾದ್ಮೇಲೆ ಈಗ ಮುಚ್ಚಳ ತೆಗೆದ್ಬಿಟ್ಟು ಈಗ ಈ ಮೊಟ್ಟೆ ಮತ್ತು ಆಯಿಲ್ ಎರಡನ್ನೂ ಆ್ಯಡ್ ಮಾಡಿಬಿಟ್ಟು ಈಗ ಮಿಕ್ಸ್ ಮಾಡ್ಕೊಬಿಡೋಣ. ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಸೊ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಅಂತೂ. ಎಗ್ಗು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ, ಸಾಫ್ಟಾಗಿ ಹಾಗೆ ಇರೋದಿಲ್ಲ. ಸೊ, ಅದಕ್ಕಂತಲೇ ಈ ಥರ ಪ್ರೊಸೆಸ್ಸಲ್ಲಿ ಮಾಡ್ತಿರೋದು. ಬಟ್ ತುಂಬಾ ಚೆನ್ನಾಗಿರುತ್ತೆ. ನಾವು ಪಾತ್ರೆಯಲ್ಲಿ ಮಾಡಬೇಕು ಅಂತಂದರೆ ಇನ್ನೇನು ಆಲ್ಮೋಸ್ಟ್ ರೈಸು 70% ಅಷ್ಟು ಕುಕ್ ಆದಮೇಲೆ ಸೊ, ಮೊಟ್ಟೆನ ಆ್ಯಡ್ ಮಾಡ್ಕೊಂಡು ದಮ್ ಮಾಡಿಕೊಂಡ್ರೆ ಆ ಥರ ಬಿರಿಯಾನಿ ರೆಡಿ ಆಗುತ್ತೆ. ಬಟ್ ಕುಕ್ಕರಲ್ಲಿ ಈ ಥರ ಪ್ರೊಸೆಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಮತ್ತೆ ಸ್ಟವ್ ಮೇಲೆ ಇಕ್ಕೊಂಬಿಟ್ಟು ಇನ್ನೊಂದು 3ರಿಂದ 4 ನಿಮಿಷ ಸಿಮ್ಮಲ್ಲೇನೆ ಈ ಥರ ಕುಕ್ ಮಾಡ್ಕೊಂಬಿಟ್ರೆ ಮತ್ತೆ ಸ್ಟವ್ ಆಫ್ ಮಾಡ್ಕೋಬೇಕು. ಸೊ, ಒಂದು ವಿಸಿಲೂ ಬರೋಂಗಿಲ್ಲ. ಸೊ, ಈಗ 3ರಿಂದ 4 ನಿಮಿಷ ಕುಕ್ ಮಾಡ್ಕೊಂಡಿದ್ದಾದ್ಮೇಲೆ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನಾವು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೋಡ್ತಿರ್ಬೋದು. ರೈಸು ಸಹ ಎಷ್ಟು ಉದುರುದಾಗಿ ರೆಡಿಯಾಗಿದೆ. ಮೊಟ್ಟೆನೂ ಸಹ ಅಷ್ಟೇ ಕ್ರಿಸ್ಪಿಯಾಗಿನೂ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿಯಾದ ಎಗ್ ಬಿರಿಯಾನಿ ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಮೊಸರು ಬಜ್ಜಿ ಹಾಗೆ ಶೇರ್ವಾನಿ ಏನೂ ಅವಶ್ಯಕತೆ ಇಲ್ಲ. ಬಿಸಿ ಬಿಸಿಯಾಗಿ ತಿಂತಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ, ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಸೊ, ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್‌ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.